ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಲೇಜ್ ಸ್ಟೈಲಲ್ಲಿ ಮಸ್ಕಾಯಿ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬದನೆಕಾಯಿ 4, ತೆಂಗಿನ ತುರಿ ಸ್ವಲ್ಪ, 5 ಹಸಿಮೆಣ್ಸಿನ್ಕಾಯಿ ಮತ್ತು ಹುಣಸೆ ಮೊಗ್ಗು ತಗೊಂಡಿದ್ದೀನಿ. ನೀವು ಸಿಗದೇ ಇದ್ದರೆ ತೊಗೋಬೇಡಿ, ಹಾಗೆ ಪ್ಲೈನಾಗಿ ಮಾಡಿ. ಬೆಳ್ಳುಳ್ಳಿ 1, ಟೊಮೊಟೊ ದೊಡ್ಡ ಸೈಜಿಂದು 3 ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ, ಈರುಳ್ಳಿ 1, ಸ್ವಲ್ಪ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಕರಿಬೇವು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಕುಕ್ಕರಲ್ಲಿ ಮಾಡೋದು. ಕುಕ್ಕರ್ಗೆ ಬೇಳೆ ತೊಳೆದಿಕ್ಕಿದ್ದೀನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಬೇಳೆ ಹಾಕಿದ್ದೀನಿ ಇಲ್ಲಿ. ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಕಟ್ ಮಾಡಿರೋವೆಲ್ಲ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಬದನೆಕಾಯಿ ಮತ್ತು ಹುಣಸೆ ಮೊಗ್ಗು, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕುಕ್ಕರ್ಗೆ ಸೇರಿಸ್ಕೋಬೇಕು. ಎಲ್ಲ ಸೇರಿಸ್ಕೊಂಡು 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಿಲ್ ಹಾಕ್ಸ್ಕೊಳ್ಳಿ. ಈಗ ನೋಡಿ ವಿಸಿಲ್ ಹೋಯ್ತು. ಈಗ ಬೆಂದಿರುತ್ತೆ. ಓಪನ್ ಮಾಡಿ ನೋಡೋಣ. ನೋಡಿ ಈ ಥರ ಬಂದಿದೆ. ಎಲ್ಲ ಬೆಂದಿದೆ. ಈಗ ನೀರನ್ನ ಸೈಡ್ಗೆ ಬಸ್ಕೋಬೇಕು. ಈ ಥರ ಇದನ್ನೆಲ್ಲನೂ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಮಸಿಯೋದಕ್ಕೆ ಇದನ್ನು ಮಸ್ಕಾಯಿ ಅಂತಾರೆ. ಆಗ ಉಡ್ಡಿಂದ್ರಲ್ಲಿ ಮಸಿತಾಯಿದ್ರು, ಇವಾಗೆಲ್ಲ ಸ್ಟೀಲವು ಬಂದಿದೆ, ಅದಕ್ಕೆ ಅದರಲ್ಲೇ ಮಸಿಯೋಣ. ನಿಮ್ಮ ಹತ್ರ ಯಾವುದಿದ್ರೆ ಅದರಲ್ಲಿ ಮಸಿದ್ಕೊಳ್ರಿ. ಈಗ ನೋಡಿರಿ ಈ ಥರ ಬಂದಿದೆ. ಅದೇ ನೀರು ಸೇರಿಸ್ಕೋಬೇಕು. ಸೈಡ್ಗೆ ತೆಗ್ದಿಕ್ಕಿರ್ತೀವಲ್ಲ ಆ ನೀರನ್ನ ಸೇರಿಸ್ಕೋಬೇಕು. ನೋಡಿ ಈ ಥರ ಬಂದಿದೆ. ಈಗ ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು. ಈಗ ಎಣ್ಣೆ ಕಾದಿದೆ. ಜೀರಿಗೆನೂ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ಇದು ತುಂಬ ಈಸಿ, 5 ನಿಮಿಷದಲ್ಲಿ ಮಾಡ್ಬೋದು ಈ ಸಾಂಬಾರನ್ನ. ಬೆಳಗ್ಗೆ ಆಗಲಿ ಇಲ್ಲ ಸಂಜೆ ಆಗಲಿ ಕೆಲ್ಸಕ್ಕೆ ಹೋಗಿ ಬಂದಿರೋರು ಸುಸ್ತಾಗಿರ್ತಾರಲ್ಲ, ಅಂಥ ಟೈಮಲ್ಲಿ ಹೆವಿಯಾಗಿ ಏನು ಮಾಡೋಕ್ಕಾಗದೇ ಇದ್ದಾಗ ಇದು ಸಿಂಪಲ್ ರೆಸಿಪಿ ಅಲ್ವಾ. ಈ ಥರ ಸಾಂಬಾರುಗಳ್ನ ಮಾಡ್ಕೋಬೋದು. ನೋಡಿ ಈರುಳ್ಳಿ ಹಾಕಿ ಕೊನೆಯಲ್ಲಿ ಬೆಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಸಾಂಬಾರನ್ನ ಸೇರಿಸ್ಕೋಬೇಕು. 5 ನಿಮಿಷದಲ್ಲೇ ಮಾಡ್ಬೋದು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದೆರಡು ನಿಮಿಷ ಅದರಲ್ಲಿ ಕುದಿಸಿ ಮತ್ತೆ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಸಾಂಬಾರನ್ನ. ಈಗ 1 ನಿಮಿಷ ಕುದಿಸ್ಕೊಳ್ಳಿ ಕುಕ್ಕರಲ್ಲಿ ಒಗ್ಗರಣೆದು. ಆಗ ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ತುಂಬ ಹಬ್ಬಗಳಿಗೆ ಏನೇ ಪ್ರೋಗ್ರಾಮ್ ಇದ್ದರೂ ಇದೇ ಸಾಂಬಾರನ್ನೇ ತುಂಬ ಮಾಡೋರು. ಈಗ ಸ್ವಲ್ಪ ಕಡಿಮೆ ಅಷ್ಟೇ. ನೋಡಿ ಈ ಥರ ಬಂದಿದೆ ಸಾಂಬಾರು.